ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. ನಾವುಗಳು ಅಂಟಿಸಿರುವ ಚಿತ್ರಗಳನ್ನು ನೋಡಿ ಅದನ್ನು ಸಹ ನಮ್ಮ ಸಮಾಜದ ಸದಸ್ಯೆಯಾದ ಶ್ರೀಮತಿ ಶ್ರೀಲಕ್ಷ್ಮಿ ಶೇಷಾದ್ರಿಯವರು ಅದನ್ನು ಬಹಳ ಹಿಂದೆ ಮಹಿಳಾ ದಿನಾಚರಣೆಗೋಸ್ಕರ ಮಾಡಿದರು. ಅದನ್ನು ನಾವು ಈಗಲೂ ಉಪಯೋಗಿಸ್ಕೊಂಡು ವರ್ಷಕ್ಕೆ ಬರುವ ಹೊಸ ಸದಸ್ಯರಿಗೆ ಪರಿಚಯ ಮಾಡಿಸುತ್ತಿದ್ದೇವೆ. ಇದು ಬಹುಮುಖ ಪ್ರತಿಭೆಗಳದ್ದು. ಇಂದು ಹೆಣ್ಣು ಗೂಳಿ ಕಾಳಗಕ್ಕೂ ಸೈ ಎನ್ನುವ ಮಟ್ಟಕ್ಕೆ ಸಾಧಿಸಿದ್ದಾರೆ. ಸಾಧಕಿ ಸ್ಯಾನ್ ಮಾರ್ಟಿನ್ ಹಾಗೂ ದಿ ಗೋಲ್ಡನ್ ಗಾಡೆಸ್ ಎಂದೇ ಕರೆಸಿಕೊಳ್ಳುವ ಕಾಂಚಿತ ಸಿಟ್ರಾನ್ 1922ರಿಂದ 2009ರವರೆಗೆ ಗೂಳಿ ಕಾಳಗದಲ್ಲಿ ಸುಮಾರು 750 ಗೂಳಿಗಳನ್ನು ಮಣಿಸಿ ಕೊಂದಿದ್ದಾರೆ. ರಿಯಲಿ ದಿಸ್ ಲೇಡಿ ಈಸ್ ವೆರಿ ಗ್ರೇಟ್. ಗೂಳಿ ಕಾಳಗ ಏನು ಸಾಮಾನ್ಯ ಅಲ್ಲ, ಗಂಡಸರ ಕೈನಿಂದಲೇ ಅಲ್ಲ, ಅಂಥದ್ದು ಇವರು ಇವತ್ತು ಸಾಧಿಸಿದ್ದಾರೆ ಅಂದರೆ ಹೆಣ್ಣಿನ ಲೋಕಕ್ಕೆ ಒಂದು ಹೆಮ್ಮೆಯ ಚಿಹ್ನೆ ಅಂತೇಳಿ ಹೇಳ್ಬೋದು. ಈಕೆ ಹಲವಾರು ಬಾರಿ ಆಸ್ಪತ್ರೆ ಸೇರಿದರು. ಈಕೆಯನ್ನು ಕುರಿತು ಮೆಮೋರಿಯಸ್ ಆಫ್ ಬುಲ್ ಫೈಟರ್ ಎಂಬ ಪುಸ್ತಕ ಸಹ ಬಂದಿದೆ. ನಮ್ಮ ನಾಡಿನ ಕರ್ನಾಟಕದ ಬೆಂಗಳೂರಿನ 73 ವರ್ಷದ ಸುಪ್ರಸಿದ್ಧ ಲೇಖಕಿ ಮತ್ತು ಇನ್ಫೋಸಿಸ್ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸುಧಾ ಮೂರ್ತಿಯವರು. ಇವರಿಗೆ ಕಳೆದ ವರ್ಷ ಪದ್ಮಭೂಷಣ ಪ್ರಶಸ್ತಿ ಪ್ರಾಪ್ತವಾಯಿತು. 2006ರಲ್ಲಿ 2006ರಲ್ಲಿ ಪದ್ಮಶ್ರೀ ಹಾಗೂ ಹೋದ ವರ್ಷ ಪದ್ಮಭೂಷಣವನ್ನು ಕೊಟ್ಟಿದ್ದಾರೆ. ಈಗ ಇಷ್ಟೇ ಅಲ್ಲದೆ ಅವರನ್ನು ದ್ರೌಪದಿ ಮುರ್ಮುರವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ಅದನ್ನು ಹೊಗಳಿ ಮೋದಿಯವರು ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಅವರ ಕೊಡುಗೆ ಅಪಾರ ಹಾಗೂ ಸ್ಫೂರ್ತಿದಾಯಕ. ಅವರು ರಾಜ್ಯಸಭೆಯಲ್ಲಿ ಉಪಸ್ಥಿತರಿದ್ದರೆ ನಾರಿ ಶಕ್ತಿಗೆ ಬಲ ಬಂದಂತೆ ಎಂದು ನರೇಂದ್ರ ಮೋದಿಯವರು ಹೊಗಳಿದ್ದಾರೆ. ಈಕೆ ನಮ್ಮ ಕರ್ನಾಟಕದವರೇ. ನಮ್ಗೆ ಎಷ್ಟು ಹೆಮ್ಮೆ. ಚಪ್ಪಾಳೆ ಮಾತ್ರ ಚಿಕ್ಕದಾಗಿ ಬಂತು. ಇಲ್ಲಿ ನಾವು ಕರ್ನಾಟಕದ ಮಹಿಳೆಯರನ್ನೇ ನಾವು ಎಣಿಸ್ತಾ ಹೋದರೆ ಬ್ರಹ್ಮಾಂಡ ಆಗುತ್ತೆ, ಒಂದು ಗ್ರಂಥ ಆಗುತ್ತೆ. ಆದ್ದರಿಂದ ಚಿಕ್ಕದಾಗಿ ಒಂದೆರಡುಗಳನ್ನ ನಾನು ಹೇಳಿದ್ದೀನಿ. ಇಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಗಾದೆ ಮಾತಿನಂತೆ ಮಹಿಳೆ ಇಂದು ಎಲ್ಲ ಕ್ಷೇತ್ರದಲ್ಲೂ ಮೈಲಿಗಲ್ಲುಗಳಾಗಿ ನಿಂತಿದ್ದಾಳೆ. ನಮ್ಮ ಭಾರತದ ಶ್ರೇಷ್ಠ ಉತ್ತಮ ಕ್ರಿಯಾಶೀಲೆ ಮಹಿಳೆಯರನ್ನು ಎಲ್ಲ ಸ್ಥಾನಗಳಲ್ಲಿ ಗುರುತಿಸುತ್ತಾ ಹೋದರೆ ಒಂದು ಗ್ರಂಥವನ್ನೇ ಬರೆಯಬಹುದು. ಕಸ್ತೂರಿ ನಗರ ಮಹಿಳಾ ಸಮಾಜವೂ ಸಹ ಎಲ್ಲರನ್ನೂ ಸಹಕರಿಸುತ್ತಾ ಅವರವರ ಅದ್ಭುತ ಕಲೆಗಳನ್ನು ಇಲ್ಲಿ ಪ್ರದರ್ಶಿಸಲು ವೇದಿಕೆ ನೀಡಿದ್ದೇವೆ. ಉದಾಹರಣೆಗೆ ನಮ್ಮ ಸದಸ್ಯರಲ್ಲೇ ಉದಾಹರಣೆ ಹೇಳ್ತೀನಿ. ಇಲ್ಲಿ ಆ ಕಡೆ ಈ ಕಡೆ ಹಾಕಿರುವ ಹೆಂಗಸಿನ ಚಿತ್ರ, ಅದು ಪ್ಯಾಚ್ ವರ್ಕ್ ಮಾಡಿರುವುದು ಕೈನಲ್ಲಿ ಸಹಜವಾಗಿ. ಇದು ಫೋಟೋ. ಅದು ಮಾಡಿಯವರು ಶ್ರೀಮತಿ ಮಾದಪ್ಪರವರು. ಆಕೆಗೆ ಸುಮಾರು ಇವಾಗ 84 ವರ್ಷ. ಹಾಗೂ
ಪ್ಯಾಚ್ ವರ್ಕ್ ಮಾಡಿ. ಇದು ಸ್ವತಃ ನಮ್ಮ ಸದಸ್ಯರಾದ ಶ್ರೀಮತಿ ಪಾರ್ವತಿ ಮಾದಪ್ಪನವರು. ವಯೋಸಹಜ ವಯಸ್ಸಿನಲ್ಲಿದ್ದರೂ ಸಹ ಅವರ ಸಮಾಜಕ್ಕೆ ಮಾಡಿರುವ ಸಾಧನೆ ಅದ್ಭುತ. ಹಾಗೆ ಅಲ್ಲಿ ಎದುರುಗಡೆ ಗೋಡೆಗೆ ಫ್ಲವರ್ಸ್ ಅರೇಂಜ್ಮೆಂಟ್ಸ್ ಪೇಪರ್ನಲ್ಲಿ ಮಾಡಿರೋದು ಒಂದೇ ದಿವಸದಲ್ಲಿ. ಶ್ರೀಮತಿ ದೇವಿಕಾ ಹಸ್ಬಿ ಎಲ್ಲಿದ್ದಾರೆ? ಅವರು ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಂದರೆ ನಮ್ಮಲ್ಲಿ ಎಂತೆಂಥ ಪ್ರತಿಭೆ ಇದೆ ನೋಡಿ. ಅದಕ್ಕೋಸ್ಕರನೇ ನಾವು ಈ ಸಮಾಜ ವೇದಿಕೆ ಎಲ್ಲ ಕೊಟ್ಟಿದ್ದೀವಿ. ನೀವೆಲ್ಲರೂ ಸಹ ನಿಮ್ಮಲ್ಲಿರುವ ಕಲೆಗಳನ್ನು ಮತ್ತು ನಿಮ್ಮ ಟ್ಯಾಲೆಂಟ್ಗಳನ್ನ ಇಲ್ಲಿ ಪ್ರದರ್ಶಿಸಬಹುದು ಅಂತಲೇ ನಾವು ಈ ಸಮಾಜ ಮಾಡಿದ್ದೇವೆ. ಹಾಗೂ ಇಲ್ಲಿ ನಾವು ಜನ್ಮದಿನ ಹಾಗೂ ವಿವಾಹ ವಾರ್ಷಿಕೋತ್ಸವದಲ್ಲಿ ಮಾಡ್ತೀವಿ. ಅದನ್ನು ಏನಕ್ಕೋಸ್ಕರ ಮಾಡ್ತೀವಿ ಅಂತಂದರೆ, ನೀವು ಕೊಟ್ಟಂಥ ಹಣವನ್ನು ಹನಿ ಹನಿಗೂಡಿದರೆ ಹಳ್ಳ ಅಂಥೇಳಿ ಅದರ ಜೊತೆಗೆ ನಮ್ಮ ಸಮಾಜದಿಂದಲೂ ಸೇರಿಸಿ ನಮ್ಮ ಆ್ಯನ್ಯುವಲ್ ಡೇನಲ್ಲಿ ಒಂದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ರೋಗಿಗಳಿಗೋ ಓದುವ ಹುಡುಗರಿಗಳಿಗೋ ಈ ಥರ ನಾವು ಅದನ್ನು ಕೊಟ್ಟು ಅವರ ಆಶೀರ್ವಾದ ಎಲ್ಲ ನಿಮ್ಮ ಮೇಲಿರಲಿ ಅನ್ನೋ ಥರ ನಾವೊಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ನಾವು ಹೆಸರುಗಳನ್ನ ಕರಿತೀವಿ, ಆದರೆ ನೀವೇ ಬಂದು ನಿಮ್ಮ ಕೈಲಾದಷ್ಟು ಹಣ ಕೊಡಬಹುದು. ಈ ಸಮಾಜ ನಡೆಯಲು ಒಂದು ಅಧ್ಯಕ್ಷರು, ಒಂದು ಉಪಾಧ್ಯಕ್ಷರು, ಒಬ್ಬರು ಖಜಾಂಚಿಗಳು, ಒಂದು ಸೆಕ್ರೆಟರಿಗಳು ಆದರೆ ಸಾಲದು. ನಮ್ಮ ಜೊತೆಯಲ್ಲಿ 20 ಮಂದಿ ಪದಾಧಿಕಾರಿಗಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯನ್ನು ಅವರವರಿಗೆ ಕೆಲಸಗಳನ್ನು ಅವರವರಿಗೆ ಒಪ್ಪಿಸಿ ಸಲಹೆಗಳನ್ನಿತ್ತು ನಮಗೆ ನನ್ನ ಜೊತೆ ಸಹಕರಿಸಲು ಈ ಸಮಾಜವನ್ನು ನಡೆಸಿಕೊಂಡು ಹೋಗಲು ಸಹಕರಿಸಿದ್ದಾರೆ. ಅವರಿಗೆಲ್ಲ ನನ್ನ ಧನ್ಯವಾದಗಳು. ಇಷ್ಟೇ ಅಲ್ಲ, ನಮ್ಮ ಸಮಾಜ ಶುರುವಾಗಿದ್ದು 1999ರಲ್ಲಿ. ಇದು ಶುರುವಾಗಿ ಇಂದಿಗೆ 25 ವರ್ಷಗಳಾಯಿತು. ಇಂದು ನಾವು ರಜತೋತ್ಸವವನ್ನು ಆಚರಿಸ್ತಿದ್ದೇವೆ. ಈ ವರ್ಷ ಪೂರ್ತಿ ನಾವು ರಜತೋತ್ಸವ ಮಾಡ್ತೇವೆ. ಇದಕ್ಕೊಂದು ಸ್ಮರಣ ಸಂಚಿಕೆಯನ್ನು ತರಬೇಕು ಅಂಥೇಳಿ ನಾವು ಹೊರಟಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮೆಲ್ಲರಿಂದ ಧನ ಸಹಾಯ ಬೇಕಾಗಿ ನಾನು ಕೋರ್ತೇನೆ. ಹನಿ ಹನಿಗೂಡಿದರೆ ಹಳ್ಳ ಅಂತೇಳಿ ನಿಮ್ಮ ಕೈಲಲ್ಲಾದಷ್ಟು ಹಣವನ್ನು ಕೊಟ್ಟರೆ ಆ ಪುಸ್ತಕವನ್ನು ಹೊರತರಲು ಉಪಯೋಗವಾಗುತ್ತದೆ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ನಿಮ್ಮಲ್ಲಿರುವ ಕವನ, ಕತೆ, ನಿಮ್ಮ ಒಳಗೆ ಹುದುಗಿರುವ ಪ್ರವಾಸದ ಬಗ್ಗೆ ಅಥವಾ ಕಥೆ, ಏನು ಬೇಕಾದರೂ ಚುಟ್ಕ, ನಗೆ ಹನಿ, ಏನು ಬೇಕಾದ್ರೂ ಬರಹಗಳನ್ನು ಕಳಿಸ್ಕೊಡಿ. ಅದನ್ನು ಪುಸ್ತಕದಲ್ಲಿ ಸ್ಮರಣ ಸಂಚಿಕೆಯಲ್ಲಿ ನಾವು ಪ್ರಸ್ತುತಪಡಿಸುತ್ತೇವೆ. ದಯವಿಟ್ಟು ಈ ತಿಂಗಳು 30ನೇ ತಾರೀಕು ಒಳಗಡೆ ನಿಮ್ಮ ಬರಹಗಳನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಆಮೇಲೆ ನಮ್ಮ ಸಮಾಜದಲ್ಲಿ ಬರೀ ಸಮಾಜ ನಡೆಸ್ಕೊಂಡು ಹೋಗಿ ನಮ್ಮ ಸಮಾಜದ ಸದಸ್ಯರನ್ನೇ ಇದು ಮಾಡೋದು ಅಂತಲ್ಲ. ನಾವು ಡಾಕ್ಟರ್ಸ್ನ ಕರೆಸಿದ್ದೀವಿ, ಲಾಯರ್ಸ್ನ ಕರೆಸಿದ್ದೀವಿ, ಸಲಹೆ ಕೊಡೋರು, ಆಮೇಲೆ ವಾಣಿಜ್ಯ ಮಂಡಳಿಯವರಿಗೆ ನಾವು ಎಕ್ಸಿಬಿಷನ್ ಥರ ಇಟ್ಟು ಅವರವರಲ್ಲಿರುವ ಕಲೆ, ಫಾರ್ ಎಕ್ಸಾಂಪಲ್ ಡಿಸೆಂಬರ್ನಲ್ಲಿ ನಾವು ವಾಣಿಜ್ಯ ಮೇಳೆ ಅಂತಂದರೆ ಅದರಲ್ಲಿ ಚಟ್ನಿ ಪುಡಿ, ಖಾರದ ಪುಡಿ, ರಸಂ ಪುಡಿ, ಚಕ್ಲಿ, ಕೋಡುಬಳೆ, ಇದು ಪಾನಿಪೂರಿ, ಬಟ್ಟೆಗಳು, ಆರ್ಟಿಫಿಷಿಯಲ್ ಒಡವೆಗಳು, ಮತ್ತು ಬ್ಯೂಟಿಷಿಯನ್ಗಳು ಹಾಗೂ ಆಯುರ್ವೇದಿಕ್ ಔಷಧಿಗಳನ್ನು ಅವರವರು ಪ್ರದರ್ಶಿಸಿ ಅಲ್ಲಿ ಮಾರಾಟ ಮಾಡಲಾಗುತ್ತದೆ. ನಾವು ಲಾಯರ್ಗಳನ್ನ ಸಹ ಕರೆಸಿ ಅವರಿಂದ ನಾವು ಕಾನೂನಿನ ಬಗ್ಗೆ ತಿಳುವಳಿಕೆ ಪಡೆದಿದ್ದೀವಿ. ಹಾಗೂ ಬ್ಯಾಂಕರ್ಸ್ನ ಕರೆಸಿ ಅವರು ಹೇಗೆ ಹಣಕಾಸಿನ ವ್ಯವಹಾರ ಮಾಡ್ಬೋದು ಅಂತೇಳಿ ಅದನ್ನು ಮಾಡಿದ್ದೀವಿ. ಆಮೇಲೆ ದಸರಾದಲ್ಲಿ ಬೊಂಬೆಗಳನ್ನ ಕೂರಿಸಿ ದಾಂಡಿಯ ಮಾಡಿದ್ದೀವಿ. ಈ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ, ಕೆಲಸಗಳಿಗೆ ಕೈ ಜೋಡಿಸಿ ಸಹಕರಿಸಿದ ನಮ್ಮ ಕ್ಷೇಮಾಭಿವೃದ್ಧಿ ಸಂಘನ ನಾವಿಲ್ಲಿ ನೆನೆಸಲೇಬೇಕು. ನಮಗಿಂಥ ಜಾಗ ಕೊಟ್ಟು, ನಮಗೊಂದು ರೂಮ್ ಮಾಡಿಕೊಟ್ಟು, ನಮ್ಮನ್ನು ಎಲ್ಲ ಥರದಲ್ಲೂ ಅವರ ಜೊತೆಯಲ್ಲಿ ಕರ್ಕೊಂಡೋಗಿ ಗೌರವಿಸ್ತಿದ್ದಾರೆ. ಅವ್ರಿಗೊಂದು ನಮ್ಮ ಪರವಾಗಿ, ಸಮಾಜ ಪರವಾಗಿ
ಹೀಗೆ ಸಮಾಜ ಮುಂದುವರಲಿ ಅಂತ ನಾನು ಕಳಕಳಿಯಿಂದ ಕೇಳಿಕೊಂಡಿದ್ದೇನೆ. ನನ್ನ ಈ ದೀರ್ಘ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪಾಳೆ ಬೆಳಗ್ಯೂನಿ ತುಪಾವ ಕಾಯಿಸಿವ್ನಿ ಕಿತಾಳೆ ಹಣ್ಣ ತಂದೆವ್ನಿ ಮಾದೇವ ನಿಮ್ಗೆ ಕಿತಾಳೆ ಹಣ್ಣ ತಂದೆವ್ನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡು ಹೋಗೋರ್ಗೆ ಹಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿ ನಿಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿ ಎಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ.